ಹಾಸ್ಪಿಟಲ್ ಓನರು. ಈ ದಿನ ನಾನು ಪಾನ ಪ್ರೆಸಿಡೆಂಟ್ ಆಗಿ ಪದವಿ ಸ್ವೀಕಾರ ಮಾಡಿದ್ದೀನಿ. ಬೆಳಗ್ಗೆ 9 ಗಂಟೆಯಿಂದ ಈಗ ಸಾಯಂಕಾಲ ನಮ್ಮ ಮಾನ್ಯ ಹೆಲ್ತ್ ಮಿನಿಸ್ಟರು ದಿನೇಶ್ ಗುಂಡೂರಾವ್ ಅವರು ಬರುವ ತನಕ ಸಾಕಷ್ಟು ವಿಚಾರಗಳು, ವಿನಿಮಯಗಳು, ಸಂವಾದಗಳು ಎಲ್ಲ ಆಯಿತು. ಈಗ ನಾವು ನಮ್ಮ ಕ್ಷೇತ್ರದಲ್ಲಿ ಯಾವ್ಯಾವ ಕಷ್ಟಗಳು ನಮ್ಮಲ್ಲಿ ಇದೆ, ಫೈರ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಮೆಡಿಕಲ್ ಲೀಗಲ್ ಇಶ್ಯೂಸ್ ಆಗಿರ್ಬೋದು, ಅಥವಾ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಬರ್ತಿರೋ ಪ್ರಾಬ್ಲಮ್ಸ್ ಆಗ್ಬೋದು, ಎಲ್ಲ ಸಮಸ್ಯೆಗಳನ್ನು ಸುದೀರ್ಘವಾಗಿ ನಾವು ಬೆಳಗಿನಿಂದ ನಾವು ಇದುವರೆಗೂ ಚರ್ಚೆ ಮಾಡಿದ್ವಿ. ಇದೆಲ್ಲ ವಿಸ್ತಾರವಾಗಿ ನಮ್ಮ ಆರೋಗ್ಯ ಮಂತ್ರಿಗಳ ಮುಂದೆ ನಾವು ಈ ದಿನ ಇಟ್ಟಾಗ ಅವರು ಯಾವುದೇ ಕಾರಣಕ್ಕೂ ನಾವು ಗೌರ್ಮೆಂಟಿಂದ ನಾವು ನಿಮ್ಮನ್ನು ಬಿಟ್ಕೊಡೋದಿಲ್ಲ, ನಿಮ್ಮ ಜೊತೆಲಿ ಯಾವಾಗಲೂ ಇರ್ತೀವಿ, ನಿಮ್ಗೆ ಏನು ಸಪೋರ್ಟ್ ಬೇಕೋ ಅದೆಲ್ಲ ನಾವು ಕೊಡ್ತೀವಿ, ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ನಾವು ಜೊತೆಲಿದ್ದು ಎಲ್ಲಾನು ಮುಂದೆ ಸಪೋರ್ಟ್ ಮಾಡಿಕೊಂಡು ನಿಮಗೆ ಆರೋಗ್ಯ ನಮ್ಮ ಕರ್ನಾಟಕ ರಾಜ್ಯದ ಆರೋಗ್ಯ ಮುಂದೆ ಹೋಗೋಕ್ಕೆ ಕ್ವಾಲಿಟಿ ಹೆಲ್ತ್ ಕೇರ್ ಅಂತ ನಾವೇನು ಮಾತಾಡ್ತೀವಿ ಅದು ಪ್ರತಿಯೊಬ್ಬರಿಗೂ ತಲುಪಿಸ್ಲಿಕ್ಕೆ ನಾವು ಪ್ರಯತ್ನ ಪಡೋಣ. ನಾವು ನೀವು ಎಲ್ಲ ಜೊತೆಗೂಡಿ ಶ್ರಮಿಸೋಣ ಅಂತ ನಮಗೆ ಭರವಸೆ ಕೊಟ್ಟರು. ಇನ್ನು ಮುಂದೆ ನಾವೆಲ್ಲರೂ ಜೊತೆಯಾಗಿ ಕೆಲಸ ಮಾಡಿ ಕರ್ನಾಟಕದ ಆರೋಗ್ಯ ಸ್ಥಿತಿಯನ್ನು ಮುಂದೆ ತೆಗೆದುಕೊಂಡು ಹೋಗೋಣ ಅಂತ ನಾವೆಲ್ಲ ಆಶಿಸ್ತೀವಿ. ಥ್ಯಾಂಕ್ ಯು.